ಫ್ರೆಂಡ್ಸ್, ಇವತ್ತು MS ವರ್ಡಲ್ಲಿ ನಿಮಗೆ ಈಸಿ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಈಸಿಯಾಗಿ ನೀವು ಸಮ್, ಪ್ರಾಡಕ್ಟ್, ಆವ್ರೇಜ್ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡಿ. ಈ ರೀತಿ ಟೇಬಲ್ ರೆಡಿ ಮಾಡ್ಕೊಳ್ಳಿ. ನಾವು ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ನೇಮ್ಸ್, ಸಬ್ಜೆಕ್ಟ್, ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಈ ರೀತಿ ತೊಗೊಂಡಿದ್ದೀನಿ. ನೆಕ್ಸ್ಟಲ್ಲಿ ಡಾಟಾ ಎಂಟ್ರಿ ಮಾಡ್ಕೊಳ್ಳಿ. ಡಾಟಾ ಎಂಟ್ರಿ ಮಾಡಿಕೊಂಡು ಲೇಔಟ್ ಅಂತ ಇದೆ, ಲೇಔಟ್ಗೆ ಹೋಗಬೇಕು. ಲೇಔಟಲ್ಲಿ ಫಾರ್ಮುಲಾಗೆ ಹೋಗಿ ಇಲ್ಲಿ ನೋಡಿ ಈಕ್ವಲ್ಸ್ ಸಮ್ ಲೆಫ್ಟ್ ಅಂತ ಇದೆ. ನಾವು ಲೆಫ್ಟ್ ಸೈಡ್ ರೋನ ಈಗ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಓಕೆ ಅಂತ ಕೊಡಿ. ನೋಡಿ ಯು ಕ್ಯಾನ್ ಆನ್ಸರ್ ಬರ್ತದೆ. ಸಮ್, ಟೋಟಲ್ ಸಮ್ ನೀವು ನೋಡ್ಬೋದು. ಅದೇ ರೀತಿ ನೀವು ಆವ್ರೇಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ರೀತಿ ಫಾರ್ಮುಲಾಗೆ ಹೋಗ್ಬಿಟ್ಟು ಇಲ್ಲಿ ಸಮ್ ಅಂತ ಇದೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಪೇಸ್ಟ್ ಫಂಕ್ಷನ್ಗೆ ಹೋಗಿ ಇಲ್ಲಿ ಆವ್ರೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ರಾಕೆಟ್ ಒಳಗಡೆ ನೀವು ಲೆಫ್ಟ್ ಅಂತ ಟೈಪ್ ಮಾಡಬೇಕು. ಯಾಕೆಂದರೆ ನಾವು ಲೆಫ್ಟ್ ರೋನ ಇಲ್ಲಿ ಆವ್ರೇಜ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಈಗ ಓಕೆ ಅಂತ ಕೊಡಿ. ನೋಡಿ ಈ ರೀತಿ ನೀವು ಪರ್ಸೆಂಟೇಜ್ ಕೂಡ ನೋಡ್ಬೋದು. ಈಸಿಯಾಗಿ ಈ ರೀತಿ ಲಾರ್ಜ್ ನಂಬರ್ಸ್ ಪರ್ಸೆಂಟೇಜು, ಅದೇ ರೀತಿ ಸಮ್, ಪ್ರಾಡಕ್ಟ್ ಕೂಡ ನೀವು ಮಾಡ್ಬೋದು. ಈಗ ನೋಡಿ ಕಾಲಮ್ ವೈಸಲ್ಲಿ ಅದೇ ರೀತಿ ಸಮ್ ಮಾಡ್ಬೋದು. ಈಗ ಫಾರ್ಮುಲಾಗೆ ಹೋಗ್ಬಿಟ್ಟು ಸಮ್ ಎಬೋವ್ ಅಂತ ಇದೆ, ಕಾಲಮ್ ವೈಸ್ ಮಾಡ್ತಿರೋದ್ರಿಂದ ಎಬೋವ್ ಅಂತಲೇ ಇದ್ದರೆ ಮಾತ್ರ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಓಕೆ ಅಂತ ಕೊಡಿ. ನೋಡಿ ಈ ರೀತಿ ಕಾಲಮ್ ವೈಸ್ ಸಮ್ ನೀವು ನೋಡ್ಬೋದು. ಅದೇ ರೀತಿ ಇಯರ್ ಕಾಲಮ್ ವೈಸ್ ಪ್ರಾಡಕ್ಟ್ ಕೂಡ ಮಾಡ್ಬೋದು. ಫಾರ್ಮುಲಾಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಸಮ್ ಅಂತ ಇದೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದು ಡೌನ್ ಪೇಸ್ಟ್ ಫಂಕ್ಷನ್ ಅಂತ ಇದೆ, ಅದಕ್ಕೆ ಹೋಗಿಬಿಟ್ಟು ನೀವು ಆವ್ರೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬ್ರಾಕೆಟ್ ಒಳಗಡೆ ನಾವೀಗ ಎಬೋವ್ ಅಂತ ಟೈಪ್ ಮಾಡಬೇಕು. ಯಾಕೆಂದರೆ ನಾವು ಕಾಲಮ್ ವೈಸ್ ಮಾಡ್ತಾ ಇರೋದ್ರಿಂದ ಎಬೋವ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಓಕೆ ಅಂತ ಕೊಡಿ. ನೋಡಿ ನೀವು ಈ ರೀತಿ ಪರ್ಸೆಂಟೇಜ್ ನೋಡ್ಬೋದು. ಅದೇ ರೀತಿ ನೀವೀಗ ಕಾಲಮ್ ವೈಸ್ ಪ್ರಾಡಕ್ಟ್ ಕೂಡ ಮಾಡ್ಬೋದು. ಫಂಕ್ಷನ್ಗೆ ಹೋಗ್ಬಿಟ್ಟು ಈ ರೀತಿ ಸಮ್ ಅಂತ ಇದೆ, ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೋಡಿ ಪೇಸ್ಟ್ ಫಂಕ್ಷನ್ ಅಂತ ಇದೆ, ಇಲ್ಲಿ ಅಲ್ಲಿಗೆ ಹೋಗಿ ಪ್ರಾಡಕ್ಟ್ನ ಫೈಂಡ್ ಮಾಡಿ ಸರ್ಚ್ ಮಾಡಿದರೆ ಇಲ್ಲಿ ಪ್ರಾಡಕ್ಟ್ ಅಂತ ಇದೆ. ನೋಡಿ ಓಕೆ ಅಂತ ಅದರ ಬ್ರಾಕೆಟ್ ಒಳಗಡೆ ಎಬೋವ್ ಅಂತ ಕೊಡಬೇಕು. ಈ ರೀತಿ ಟೈಪ್ ಮಾಡಿದ ಮೇಲೆ ಓಕೆ ಅಂತ ಕೊಡಿ. ನೋಡಿ ನೀವಿಲ್ಲಿ ಪ್ರಾಡಕ್ಟ್ ಈ 4 ನಂಬರ್ಸ್ದು ಕೂಡ ನೀವಿಲ್ಲಿ ಪ್ರಾಡಕ್ಟ್, 3 ನಂಬರ್ಸ್ದು ಪ್ರಾಡಕ್ಟ್ ನೋಡ್ಬೋದು. ಈಗ ಅದೇ ರೀತಿ ಮತ್ತೆ ಫಂಕ್ಷನ್ಗೆ ಹೋಗಿ ಮ್ಯಾಕ್ಸಿಮಮ್ ನಂಬರ್, ಮಿನಿಮಮ್ ನಂಬರ್ ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ನೋಡಿ ಇಲ್ಲಿ ಸಮ್ ಅಂತ ಅದೇ ತೊಗೊಂಡಿರುತ್ತೆ ಯಾವಾಗ್ಲೂ. ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಪೇಸ್ಟ್ ಫಂಕ್ಷನ್ಗೆ ಹೋಗಿ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಇದೆ, ಅದನ್ನು ಸರ್ಚ್ ಮಾಡಬೇಕು. ನೋಡಿ ಮ್ಯಾಕ್ಸಿಮಮ್, ಮಿನಿಮಮ್ ಎಲ್ಲ ಇರುತ್ತೆ. ಈಗ ಬ್ರಾಕೆಟ್ ಒಳಗಡೆ ಎಬೋವ್ ಅಂತ ಹಾಕಬೇಕು. ಎಬೋವ್ ಅಂತ ಟೈಪ್ ಮಾಡಿ ಓಕೆ ಅಂತ ಕೊಡಿ. ನೋಡಿ ನೀವಿಲ್ಲಿ ಈ ಕಾಲಮಲ್ಲಿ 90 ಅನ್ನೋದು ಮ್ಯಾಕ್ಸಿಮಮ್ ನಂಬರ್, ಬಿಗ್ ನಂಬರ್, ಅದನ್ನು ನೀವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ಈ ಲಾರ್ಜ್ ನಂಬರ್ಸ್ನ ನೀವು ಈಸಿಯಾಗಿ ಸಮ್, ಪ್ರಾಡಕ್ಟ್, ಪರ್ಸೆಂಟೇಜ್, ಮ್ಯಾಕ್ಸಿಮಮ್ ನಂಬರ್